ಪಹಲ್ಗಾಮ್ನ ದಾಳಿಯಾಯಿತು. ಅದಾದ ನಂತರ ಆಪರೇಷನ್ ಸಿಂಧೂರ. ಅದಕ್ಕೆ ಪ್ರತೀಕಾರವಾಗಿ ಭಾರತದ ಪ್ರಧಾನಮಂತ್ರಿಗಳು, ರಕ್ಷಣಾ ಸಚಿವರು ಮತ್ತು ಗೃಹ ಸಚಿವರು ನಿರಂತರವಾಗಿ ಪಾಕಿಸ್ತಾನದ ಉಗ್ರವಾದದ ವಿರುದ್ಧ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ. ಮೋದಿ ಈಗಾಗಲೇ ಪಾಕಿಸ್ತಾನದ ವಿರುದ್ಧ 5-6 ಬಹಿರಂಗ ಸಮಾವೇಶಗಳಲ್ಲಿ, ಮಿಲಿಟರಿ ಕಾರ್ಯಕ್ರಮಗಳಲ್ಲಿ ಮಾತನಾಡಿದ್ದಾರೆ. ಮತ್ತೆ ಪಾಕಿಸ್ತಾನದ ವಿರುದ್ಧ ನಡೆಸಲಾದಂತಹ ಆಪರೇಷನ್ ಸಿಂಧೂರದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಮೇಲಿಂದ ಮೇಲೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಬಿಹಾರ, ಉತ್ತರ ಪ್ರದೇಶ ಪ್ರವಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ ಅಂತ ಸ್ಪಷ್ಟವಾದ ಎಚ್ಚರಿಕೆಯನ್ನ ಮೋದಿ ಕೊಡ್ತಾ ಇದ್ದಾರೆ. ಉಗ್ರವಾದ ಮತ್ತೆ ತಲೆ ಎತ್ತಿದರೆ ಹೊಸಕಿ ಹಾಕ್ತೀವಿ. ಆಪರೇಷನ್ ಸಿಂಧೂರ ಭಾರತದ ತಾಕತ್ತನ್ನ ತೋರಿಸಿದೆ. ಪ್ರತೀಕಾರದ ಮಾತನ್ನ ಬಿಹಾರದಲ್ಲಿ ಹೇಳಿದ್ದೆ, ಆ ಮಾತನ್ನ ನಾನೀಗ ನೆನಪು ಮಾಡಿಕೊಳ್ತೇನೆ. ಆಪರೇಷನ್ ಸಿಂಧೂರ ನಿಂತಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಉಗ್ರವಾದ ನಿಲ್ಲಿಸದೇ ಇದ್ರೆ ಪರಿಣಾಮ ಎದುರಿಸೋದಕ್ಕೆ ಸಜ್ಜಾಗಿ ಅಂತ ಪಾಕಿಸ್ತಾನಕ್ಕೆ ನರೇಂದ್ರ ಮೋದಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದು ಇತ್ತೀಚಿನ ದಿನಗಳಲ್ಲಿ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಕೊಡ್ತಿರುವಂತಹ ಸರಣಿ ಎಚ್ಚರಿಕೆಗಳಲ್ಲಿ ಮುಂದುವರಿದ ಭಾಗ. और मैं आज बिहार की धरती से फिर दोहराना चाहता हूं, ऑपरेशन सिंदूर में भारत की जो ताकत दुश्मन ने देखी है, लेकिन दुश्मन समझ लें ये तो हमारे तर्कस का केवल एक ही तीर है। आतंकवाद के खिलाफ भारत की लड़ाई न रुकी है न थमी है। आतंक का फन अगर फिर उठेगा तो भारत उसे बिल से खींचकर कुचलने का काम करेगा। हमने पाकिस्तान में आतंकियों के ठिकाने घर में घुसकर सैकड़ों मील अंदर जाकर तबाह कर दिए और हमारी सेना ने ऐसा पराक्रम किया कि पाकिस्तानी सेना को गिड़गिड़ाकर युद्ध रोकने की मांग करने पर मजबूर होना पड़ा। स्वतंत्रता संग्राम की इस धरती से सेना के शौर्य को बार बार सैल्यूट करता हूं। मैं फिर कहना चाहता हूं, ऑपरेशन सिंदूर के दौरान जो दुश्मन गिड़गिड़ा रहा था वो किसी धोखे में न रहे। ऑपरेशन सिंदूर अभी खत्म नहीं हुआ है। ಆಪರೇಷನ್ ಸಿಂಧೂರ ಭಾರತ ಮತ್ತು ಪಾಕಿಸ್ತಾನದ ಸಂಘರ್ಷದ ವಿಷಯದಲ್ಲಿ ಪಾಕಿಸ್ತಾನದ ಸೇನಾ ನಾಯಕರು, ಪಾಕಿಸ್ತಾನದ ರಾಜಕಾರಣಿಗಳು ದಿನಕ್ಕೊಂದೊಂದು ಸ್ಕ್ರಿಪ್ಟ್ ಬರಿತಾ ಇದ್ದಾರೆ. ಯಾವುದೇ ಸಿನಿಮಾ ಥ್ರಿಲ್ಲರ್ಗೂ ಈ ಕತೆ ಮೀರಿಸುತ್ತೆ. ಆ ರೀತಿಯ ಸ್ಕ್ರಿಪ್ಟ್ಗಳನ್ನು ದಿನಕ್ಕೊಂದು ಬರೀತಿದ್ದಾರೆ ಪಾಕಿಸ್ತಾನದ ನಾಯಕರು. ಭಾರತವನ್ನು ನಾವು ಪ್ರತಿದಾಳಿ ಮಾಡಿ ಮಣಿಸ್ಬಿಟ್ಟಿದ್ದೀವಿ, ಭಾರತದ ಸೇನಾ ನೆಲೆಗಳನ್ನು ಧ್ವಂಸ ಮಾಡಿಬಿಟ್ಟಿದ್ದೀವಿ, ಪಾಕಿಸ್ತಾನಕ್ಕೆ ಎಷ್ಟೋ ಬಿಲಿಯನ್ ನಷ್ಟ ಮಾಡಿಬಿಟ್ಟಿದ್ದೀವಿ, ಈ ರೀತಿಯಾದಂತಹ ಹೇಳಿಕೆಗಳನ್ನು ಪಾಕಿಸ್ತಾನ ಅವತ್ತಿನಿಂದಲೂ ಹೇಳ್ತಾ ಇತ್ತು. ಈಗ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ನಿನ್ನೆ ಭಾರತ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿದ್ದನ್ನು ಒಪ್ಕೊಂಡಿದ್ದಾರೆ. ಅಜರ್ಬೈಜಾನ್ ದೇಶದಲ್ಲೊಂದು ಸಾರ್ವಜನಿಕ ಕಾರ್ಯಕ್ರಮ ಇತ್ತು, ಅಲ್ಲಿ ಮಾತನಾಡಿದ್ದಾರೆ. ಪಾಕಿಸ್ತಾನದ ಹಲವು ಸ್ಥಳಗಳ ಮೇಲೆ ಭಾರತ ದಾಳಿ ಮಾಡಿದೆ. ಬ್ರಹ್ಮೋಸ್ ಕ್ಷಿಪಣಿಗಳ ಮೂಲಕ ಭಾರತ ನಮ್ಮ ಮೇಲೆ ದಾಳಿ ಮಾಡ್ತು ಅನ್ನೋದನ್ನು ಒಪ್ಕೊಂಡಿದ್ದಾರೆ. ನಮ್ಮ ಸೇನೆ ವೈರಿ ದೇಶಕ್ಕೆ ಪಾಠ ಕಲಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಆ ಸಿದ್ಧತೆಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ, ಈಗ ಫೀಲ್ಡ್ ಮಾರ್ಷಲ್ ಆಗಿದ್ದಾರಲ್ಲ, ಫೀಲ್ಡ್ ಮಾರ್ಷಲ್ ಅವರನ್ನು
ಫೀಲ್ಡ್ ಮಾರ್ಷಲ್ ಅಂತ ಹೇಳಿದ್ದಾರೆ, ಫೀಲ್ಡ್ ಮಾರ್ಷಲ್ ಆಗಿದ್ದಾರಲ್ಲ ಅವರು ಸಿದ್ಧ ಆಗಿದ್ದರು. ಇನ್ನೇನು ನಾವು ಬೆಳಗಿನ ಜಾವ ನಮಾಜ್ ಮಾಡಿ ರೆಡಿ ಆಗಬೇಕಿತ್ತು, ಅಷ್ಟರಲ್ಲಿ ಭಾರತ ಬ್ರಹ್ಮೋಸ್ ಮೂಲಕ ಪಾಕಿಸ್ತಾನದ ಹಲವು ಪ್ರದೇಶಗಳ ಮೇಲೆ ದಾಳಿ ಮಾಡಿಬಿಡ್ತು ಅಂತ ಅಳಬೇಕಷ್ಟೇ. ಆ ರೀತಿಯಾಗಿ ಹೇಳಿದ್ದಾರೆ. ನಾವಿನ್ನೇನು ನಮಾಜ್ ಮುಗಿಸಿ ದಾಳಿ ಮಾಡಬೇಕು ಭಾರತದ ಮೇಲೆ, ಅಷ್ಟರಲ್ಲಿ ಭಾರತ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಪಾಕಿಸ್ತಾನದ ಹಲವು ಕಡೆ ಫೈರ್ ಮಾಡ್ತು, ರಾವಲ್ಪಿಂಡಿ ಮೇಲೆ ಕೂಡ ದಾಳಿ ಮಾಡ್ತು ಅನ್ನೋದನ್ನು ಸ್ವತಃ ಶರೀಫ್ ಒಪ್ಕೊಂಡಿದ್ದಾರೆ. ಶಹಬಾಜ್ ಶರೀಫ್ ಅವರ ಹೇಳಿಕೆಯನ್ನು ನೋಡ್ಕೊಂಡು ಬನ್ನಿ. 9th and 10th night we decided to respond in a measured fashion to Indian aggression, and we had decided that at 4:30 in the morning after Fajr prayers, Pakistan armed forces led very ably by our Field Marshal, Chief Army Staff sitting here, Syed Asim Munir, to teach a lesson to our enemy. That hour reached, India again launched missile attacks, BrahMos, and hit Pakistan's various provinces, including airport in Rawalpindi and other places. ರಾವಲ್ಪಿಂಡಿ ಪಾಕಿಸ್ತಾನದ ಸೇನಾ ಹೆಡ್ ಆಫೀಸ್ ಇರುವಂತಹ ಜಾಗ. ರಾವಲ್ಪಿಂಡಿಯ ಮೇಲೆ ಭಾರತ ದಾಳಿ ಮಾಡಿತ್ತು ಅನ್ನೋದನ್ನು ಪಾಕಿಸ್ತಾನದ ಪ್ರಧಾನಿ ಖಚಿತಪಡಿಸ್ತಾ ಇದ್ದಾರೆ. ಖಚಿತಪಡಿಸೋದಕ್ಕೇನೂ ಇಲ್ಲ, ಭಾರತದ ಬಳಿ ಸ್ಯಾಟಲೈಟ್ ಸಾಕ್ಷಿಗಳಿದ್ವು. ಪಾಕಿಸ್ತಾನದ ರಾವಲ್ಪಿಂಡಿಯ ನೂರ್ ಖಾನ್ ಏರ್ಬೇಸನ್ನು ಧ್ವಂಸ ಮಾಡಿದ್ದಕ್ಕೆ ಪಾಕಿಸ್ತಾನದ ಪ್ರಧಾನಿ ಮಾತನಾಡ್ತಾ ಹೇಳಿದ್ರು, ಬ್ರಹ್ಮೋಸ್ ಮಿಸೈಲ್ ಮೂಲಕ ಭಾರತದ ಮೇಲೆ ದಾಳಿ ಮಾಡಲಾಯಿತು ಅಂತ. ಅಂದರೆ ಭಾರತ ದೇಶೀಯವಾಗಿ ಅಭಿವೃದ್ಧಿಪಡಿಸಿದಂತಹ ಬ್ರಹ್ಮೋಸ್ ಕ್ಷಿಪಣಿ ರಷ್ಯಾದ ಸಹಕಾರದೊಂದಿಗೆ ಅಫ್ಕೋರ್ಸ್. ಈ ದೇಶೀಯ ಕ್ಷಿಪಣಿ ಪಾಕಿಸ್ತಾನದ ನೆಲದೊಳಗೆ ನುಗ್ಗಿ ದಾಳಿ ಮಾಡಿತ್ತು. ಈ ದೇಸಿ ಶಸ್ತ್ರಾಸ್ತ್ರಗಳ ಬಗ್ಗೆ ಇವತ್ತು ನರೇಂದ್ರ ಮೋದಿ ಮಾತನಾಡಿದ್ದಾರೆ. ಬ್ರಹ್ಮೋಸ್ ಕ್ಷಿಪಣಿ ನಿಖರವಾಗಿ ದಾಳಿ ಮಾಡಿದೆ. ಉಗ್ರರ ತಾಣಗಳು, ಸೇನಾ ನೆಲೆಗಳನ್ನು ಬ್ರಹ್ಮೋಸ್ ಕ್ಷಿಪಣಿ ಧ್ವಂಸ ಮಾಡಿದೆ. ಮೇಕ್ ಇನ್ ಇಂಡಿಯಾ ತಾಕತ್ತನ್ನು ಆಪರೇಷನ್ ಸಿಂಧೂರದಲ್ಲಿ ಇಡೀ ದೇಶ, ಇಡೀ ಜಗತ್ತು ನೋಡಿದೆ. ಜೊತೆಗೆ ವೈರಿ ದೇಶಕ್ಕೂ ಕೂಡ ನಮ್ಮ ತಾಕತ್ತು ಅರಿವಾಗಿದೆ ಅಂತ ಪ್ರಧಾನಿ ಮಾತನಾಡಿದ್ದಾರೆ. ऑपरेशन सिंदूर में दुनिया ने भारत के स्वदेशी हथियारों और मेक इन इंडिया की ताकत भी देखी है. हमारे भारतीय हथियारों ने, ब्रह्मोस मिसाइल ने दुश्मन के घर में घुसकर तबाही मचाई. जहां टारगेट तय किया वहां धमाके किए. ये ताकत हमें आत्मनिर्भर भारत के संकल्प से मिली है. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಉಗ್ರರ ದಾಳಿಯಲ್ಲಿ ಮೃತರಾದಂತಹ ವ್ಯಕ್ತಿಗಳ ಕುಟುಂಬವನ್ನು ಭೇಟಿಯಾಗಿ ಸಾಂತ್ವನವನ್ನು ವ್ಯಕ್ತಪಡಿಸಿದ್ರು. ಪಹಲ್ಗಾಮ್ ದಾಳಿಯಲ್ಲಿ ಬಲಿಯಾದಂತಹ ಶುಭ್ನಂ ದ್ವಿವೇದಿ ಅವರ ಪತ್ನಿಯನ್ನು ಭೇಟಿಯಾಗಿ ಪ್ರಧಾನಿ ಮೋದಿ ಉತ್ತರ ಪ್ರದೇಶದ ಕಾನ್ಪುರ ಏರ್ಪೋರ್ಟ್ನಲ್ಲಿ ಧೈರ್ಯ ತುಂಬುವಂತಹ ಪ್ರಯತ್ನವನ್ನು ಮಾಡಿದ್ರು. ಶುಭಂ ದ್ವಿವೇದಿ ಅವರ ಪತ್ನಿ ಸೇರಿದಂತೆ 11 ಕುಟುಂಬದ ಸದಸ್ಯರು ನರೇಂದ್ರ ಮೋದಿಯವರನ್ನು ಭೇಟಿ ಮಾಡಿದ್ರು. ಇದಾದ ನಂತರ ಶುಭ್ನಂ ದ್ವಿವೇದಿ ಅವರ ಪತ್ನಿ ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ಐಶಾನ್ಯ ದ್ವಿವೇದಿ ಅಂತ ಅವರ ಹೆಸರು. ಉಗ್ರರ ವಿರುದ್ಧ ಹೋರಾಟ ನಿಂತಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು. ಇಡೀ ದೇಶ, ಸರ್ಕಾರ ನಿಮ್ಮ ಜೊತೆ ಇದೆ ಅಂತ ಪ್ರಧಾನಿ ಮೋದಿ ಭರವಸೆಯನ್ನು ಕೊಟ್ಟಿದ್ದಾರೆ. ಮೋದಿ ಸಂತಾಪ ಸೂಚಿಸಿದ್ರು. ಮೋದಿಯವರು ದುಃಖದಲ್ಲಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿಯ ಬಗ್ಗೆ ನನ್ನನ್ನು ಮೋದಿ ಕೇಳಿದ್ರು. ಉಗ್ರರ ವಿರುದ್ಧದ ಹೋರಾಟ ನಿಂತಿಲ್ಲ ಅಂತ ಅವರು ನಮಗೆ ಮನವರಿಕೆ ಮಾಡಿಕೊಟ್ರು ಅಂತ ಐಶಾನ್ಯ ದ್ವಿವೇದಿ, ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟಂತಹ ಶುಭಂ ದ್ವಿವೇದಿ ಅವರ ಪತ್ನಿ ಒಂದು ಸಾಂತ್ವನದ ಮಾತುಕತೆಯ ನಂತರ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.